ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಇತ್ತೀಚೆಗೆ ನಡೆದ ಅಪ್ರಾಪ್ತ ಬಾಲಿಕೆ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪಟ್ಟಣದ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ವೀರಶೈವ ಮಹಾಸಭಾ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಸರ್ಕಲ್ ಬಸ್ ನಿಲ್ದಾಣ ಸೇರಿ ವಿವಿಧ ವರತೆಗಳಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅನ್ಯ ಕೋಮಿನ ಯುವಕರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ 14 ವರ್ಷದ ವಿದ್ಯಾರ್ಥಿ ಸಾವಿಗೆ ನ್ಯಾಯ ಕೊಡಿಸಬೇಕು. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಆರೋಪಿಗೆ ತಕ್ಕ ಪಾಠ ಕಲಿಸಬೇಕೆಂದು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದ ಪುರಸಭೆ ಸಂಬಂಧಿತ ನಿವೇಶನದಲ್ಲಿ ನೀರಿನ ಟ್ಯಾಂಕರ್ ನಿರ್ಮಾಣದ ಕಾಮಗಾರಿ ನಡೆಯುವ ವೇಳೆ ಶಿವಲಿಂಗ ಪತ್ತೆಯಾಗಿದ್ದು, ಶಿವಭಕ್ತರು ನಿವೇಶನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಿದ್ದಾರೆ. ಮನೆಯ ಛಾವಣಿ ಮೇಲೆ ನಿಂತು ಗಾಳಿಪಟ ಹಾರಿಸುವಾಗ ಕೆಳಗೆ ಬಿದ್ದು ಬಾಲಕನೊಬ್ಬ ಮೃತಪಟ್ಟ ಘಟನೆ ಕಲಬುರಗಿ ತಾಲೂಕಿನ ನವನಿಹಾಳ ಖೀರುನಾಯಕ ತಾಂಡದಲ್ಲಿ ನಡೆದಿದೆ. ಆದಿತ್ಯ ಗಜಾನಂದ್ ಜಾಧವ್ 15 ವರ್ಷ ಮೃತಪಟ್ಟ ಬಾಲಕ ಪಟ್ಟಣದ ಶಾರದಾದೇವಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ. ಬೆಳಗ್ಗೆ ಮಾಳಿಗೆ ಮೇಲೆ ಹತ್ತಿ ಗಾಳಿಪಟ ಹಾರಿಸುತ್ತಿದ್ದಾಗ ಆಯತಪ್ಪಿ ಮೆಟ್ಟಿಲ ಮೇಲಿಂದ ಬಿದ್ದಿದ್ದಾನೆ ಎಂದು ತಿಳಿದು ಬಂದಿದೆ. ಕಲಬುರಗಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸುಕ್ಷೇತ್ರ ಹಿರೇಸಾವಳಗಿ ಗ್ರಾಮದಲ್ಲಿ ಮಕರ ಸಂಕ್ರಮಣ ಪ್ರಯುಕ್ತ ಗ್ರಾಮದ ಪ್ರಸಿದ್ಧ ದೇವರಾದ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಆಳಂದ್ ತಾಲೂಕಿನ ಬೂಸ್ನೂರ್ ಎಸ್ಎಸ್ಕೆಎನ್ ಸಕ್ಕರೆ ಕಾರ್ಖಾನೆ ಮೂಲ ಷೇರುದಾರ ಸದಸ್ಯತ್ವ ಅವರ ಕುಟುಂಬಸ್ಥರಿಗೆ ನೀಡುವಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ನಿರ್ದೇಶಕರಾದ ಧರ್ಮರಾಜ್ ಸಾಹು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಬರತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್ ಸಹಕಾರಿ ಕಾರ್ಖಾನೆ ಸಹಕಾರಿ ತತ್ವದ ಅಡಿಯ ಮೇಲೆ ಬಂದಂಥ ಈ ಕಾರ್ಖಾನೆ 1980ರಲ್ಲಿ ಸ್ಥಾಪನೆಗೊಂಡು ಆವರೆಗೆ 10,800 ಜನ ಷೇರು ಸದಸ್ಯರು ಒಳಗೊಂಡಿದ್ದು ಆಳಂದ್ ಅಫ್ಜಲ್ಪುರ ಮತ್ತು ಕಲಬುರಗಿ ತಾಲೂಕಿನ ಒಳಗೊಂಡು ಈ 10,800 ಸದಸ್ಯರು ಈ ಸದ್ಯ ಕೇವಲ 900 ಜನ ಷೇರು ಸದಸ್ಯರು ಉಳಿದುಕೊಂಡಿರ್ತಾರೆ. ಯಾಕಂದರೆ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಒಂದು ಷೇರಿನ ಬೆಲೆ 1,000 ರೂಪಾಯಿದಿಂದ 5,000 ರೂಪಾಯಿ ಬೆಲೆ ನಿಗದಿ ಮಾಡಿರ್ತಾರೆ. ಆದ್ದರಿಂದ ಬಹಳಷ್ಟು ಜನರು ಇದನ್ನು ಷೇರು ಸದಸ್ಯತ್ವ ಪಡೆದುಕೊಂಡಿಲ್ಲ. ನಮ್ಮ ಆಗ್ರಹ ಏನಾಗಿದೆ, ಯಾರು ಮೂಲ ಸದಸ್ಯತ್ವ ಪಡೆದುಕೊಂಡಿರ್ತಾರೆ ಅವರ ಕುಟುಂಬದವರಿಗೆ ಒಂದು ಷೇರು ಸದಸ್ಯತ್ವ ಕೊಡಬೇಕು ಮತ್ತು ಚುನಾವಣೆಯಲ್ಲಿ ಭಾಗವಹಿಸಲು ಮತ್ತು ಚುನಾವಣೆಯಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ಸುಮಾರು 25 ಕೋಟಿಗಳಷ್ಟು ಸಾಲವಿರುತ್ತದೆ ವಿವಿಧ ಮೂಲಗಳಿಂದ, ವಿವಿಧ ಬ್ಯಾಂಕ್ಗಳಿಂದ. ಈ ಘನ ಸರ್ಕಾರವು ಈ 25 ಕೋಟಿ ಸಾಲವನ್ನು ಷೇರಾಗಿ ಪರಿವರ್ತನೆ ಮಾಡಬೇಕು. ಅಂದರೆ ಷೇರಾಗಿ ಪರಿವರ್ತನೆ ಮಾಡಿದರೆ ಕೂಡ ಇದರ ಮೇಲೆ ಯಾವುದೇ ಸಾಲವಿರುವುದಿಲ್ಲ. ಆದ್ದರಿಂದ ಮಾನ್ಯ ರಾಜ್ಯ ಸರ್ಕಾರವು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಸಕ್ಕರೆ ಮಂತ್ರಿಗಳು, ಸಹಕಾರಿ ಮಂತ್ರಿಗಳು ಒಟ್ಟು ಮಂದಿ ಕೂಡಿಕೊಂಡು ಈ ಸಕ್ಕರೆ ಕಾರ್ಖಾನೆಯನ್ನು ಪುನರುಜ್ಜೀವನಗೊಳಿಸಬೇಕು. ಇದರ ಮೇಲೆ ಸಾಲವನ್ನು ತೆಗೆದುಹಾಕಬೇಕು ಮತ್ತು ಮೂಲ ಸದಸ್ಯರಿಗೆ ಸದಸ್ಯತ್ವವನ್ನು ಕೊಡಬೇಕೆಂದು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ತೋಂಟದ ಸಿದ್ದೇಶ್ವರ ವಿಜ್ಞಾನ ವಾಣಿಜ್ಯ ಹಾಗೂ ಕಲಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾರ್ಷಿಕೋತ್ಸವ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿರೋಳ್ ಬೈರನಹಟ್ಟಿ ತೋಂಟದಾರ್ಯ ಮಠದ ಪೂಜ್ಯ ಶ್ರೀ ಶಾಂತಲಿಂಗ ಮಹಾಸ್ವಾಮೀಜಿಗಳು ವಹಿಸಿದರು. ಕಲಬುರಗಿ ನಗರದ ಗೋದುತಾಯಿ ನಗರದಲ್ಲಿರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಹುತಾತ್ಮರ ಸ್ಮರಣೆ ಹಾಗೂ ಭಾರತೀಯ ಸೇನಾಪಡೆಯ ದಿನ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶರಣ ಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಆಗಮಿಸಿ ಅಮರ್ ಜವಾನ್ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು. ಮಾಜಿ ಸೈನಿಕರು ಹಾಗೂ ಬಡಾವಣೆಯ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿ ಮೇಕ್ ಇಟ್ ಪಾಸಿಬಲ್ ಸಂಸ್ಥೆಯ ಸದಸ್ಯರು ಅಮರ್ ಜವಾನ್ ಸ್ಮಾರಕಕ್ಕೆ ಅಲಂಕಾರ ಮಾಡಿದರು. ಇವಾಗಿದ್ದೀವು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.